ಗಾಯ್ಸ್ ನಾವು ನೆಕ್ಸ್ಟ್ ಹೋಗ್ತಾ ಇರೋಷ್ಟೇ ರೋಡ್ ನೋಡಿ ಹೆಂಗಿದೆ. ರೋಡೇ ಇಲ್ಲ ಆ್ಯಕ್ಚುಲಿ, ಮಳೆ ಬೇರೆ ಫುಲ್ಲು. ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ಕಡೆನೇ ಇರೋದು ಲೊಕೇಶನ್. ಆ ಕಡೆ ಈ ಕಡೆ ಕಲ್ಲೊಂದು ಇಟ್ಟಿದ್ದಾರೆ, ಹೆಂಗೆ ಬರಬೇಕು ಅಂತ. ಆ ಕಡೆ ಈ ಕಡೆ ಇಟ್ಟಿರೋ ಕಲ್ಲೇ ನಮ್ಗೆ ದಾರಿ ತೋರಿಸ್ತಾ ಇರೋದು ಇವಾಗ ಹೆಂಗ್ ಹೋಗ್ಬೇಕು ಅಂತ. ಇಲ್ಲಾಂದ್ರೆ ನಿಜ ಹೆಂಗ್ ಹೋಗ್ಬೇಕಂತ ಗೊತ್ತಿಲ್ಲ. ಬಟ್ ಇಷ್ಟು ಒಳಗಡೆ ಏನಕ್ಕೆ ಸ್ಟೇ ಮಾಡಿದ್ದಾರೆ ಗೊತ್ತಿಲ್ಲ. ಚೆನ್ನಾಗಿದೆ ಒಂಥರ. ಹೌದು, ನೈಟ್ ಈ ಕಡೆ ಬಂದ್ರೆ ಏನೊಂದು ಲೈಟ್ ಇಲ್ಲ ಏನಿಲ್ಲ. ನೈಟ್ ಓಡಾಡ್ಬೇಕಂದ್ರೆ ಹೆಂಗೆ? ಫಸ್ಟ್ ಆಫ್ ಆಲ್ ನಾವೇನಕ್ಕೆ ಈಚೆ ಬರ್ಬೇಕು ನೈಟ್ ಅಲ್ವಾ? ಓಕೆ, ಇಲ್ಲೊಂದು ಸ್ವಲ್ಪ ರೋಡ್ ಇದೆ ಚೆನ್ನಾಗಿ. ಫೈನಲಿ ಬಂದು ತಲುಪಿದ್ವಿ. ಜಸ್ಟ್ ಒಂದು ರೋಡಿಂದ ಒಂದು 150-200 ಮೀಟರ್ ತನಕ ಇತ್ತು. ಸ್ಟೇ ನೇಮ್ ಬಂದು ರೆವೆಲರ್ಸ್ ರೆಸಾರ್ಟ್ ಗೋಕರ್ಣ. ಫುಲ್ ಡೌನ್ ಅಲ್ಲಿ. ಮಳೆ ಬರ್ತಾ ಇದೆ, ಮುಂದೆ ಬೆಟ್ಟ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದ್ರೆ ಕಾರ್ ಇಲ್ಲೇ ಪಾರ್ಕಿಂಗ್ ಅನ್ಸುತ್ತೆ. ಈ ಕಡೆ ಏನಿಲ್ಲ, ಇಲ್ಲೇ ಪಾರ್ಕಿಂಗ್ ಇತ್ತು ಸೈಡಲ್ಲಿ. ಪಾರ್ಕ್ ಮಾಡಿ ಚೆಕ್ ಇನ್ ಮಾಡಬೇಕು. ಇದೇ ಪ್ರಾಪರ್ಟಿ. ಫುಲ್ ನೇಚರ್ ಮಧ್ಯದಲ್ಲಿದೆ. ಗೈಸ್, ದಿಸ್ ಇಸ್ ಅವರ್ ಹೋಮ್ ಫಾರ್ ಟುಡೇ. ಹೇಗಿದೆ ಅಂತ ಒಳಗಡೆ ತೋರಿಸ್ತೀನಿ. ಬರ್ತಾ ಇದ್ದಂಗೆ ಒಂದು ಮಿನಿ ಫ್ರಿಡ್ಜ್ ಇಟ್ಟಿದ್ದಾರೆ, ಕಬೋರ್ಡ್ ಇದೆ, ಆ್ಯಂಡ್ ಸ್ನ್ಯಾಕ್ಸ್, ಮಿಲ್ಕಿ ಬಾರ್, ಡಾರ್ಕ್ ಫ್ಯಾಂಟಸಿ, ಲೇಸ್ ಮತ್ತು ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ, ಆ್ಯಂಡ್ ವಾಟರ್ ಬಾಟಲ್ಸ್ ಮತ್ತು ಕಾಫಿ ಟೀ 2 ಥರ ಇಟ್ಟಿದ್ದಾರೆ. ಒಂದು ಗುಡ್ವಿನ್, ಇನ್ನೊಂದು ಟೆಟ್ಲೆ ಪ್ಯಾಕೆಟ್ಸ್, ಮತ್ತು ಒಂದು ಕೆಟಲ್ ಇದೆ. ಆ್ಯಂಡ್ ಮಿನಿ ಫ್ರಿಡ್ಜ್ ಓಪನ್ ಮಾಡಿದರೆ ಒಂದು ಚಾಕ್ಲೇಟ್ ಮತ್ತು 6 ಬೇವ್ರೇಜಸ್ ಇದೆ. ಸ್ಪ್ರೈಟ್, ಕೋಕ್, ರೆಡ್ ಬುಲ್. ಮತ್ತು ಹೀಗೆ ಬಂದರೆ ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ. ಕ್ಲಾಕ್ ಏನೋ ಒಂಥರ ಚೆನ್ನಾಗಿದೆ. ಇದು ಸಿಟ್ಟಿಂಗ್ ಏರಿಯಾ. ಸಿಟ್ಟಿಂಗ್ ಏರಿಯಾಯಿಂದ ಈ ಕಡೆ ಬಂದರೆ ಬೆಡ್. ಇಲ್ಲೇನಿದೆ ಇದರೊಳಗೆ? ಇದೇನಿಲ್ಲ. ಬೆಡ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ, ಫುಲ್ ರಿಚ್ ಲುಕ್. ಇಲ್ಲೊಂದು ಕಬೋರ್ಡ್ ಇಟ್ಟಿದ್ದಾರೆ, ಕ್ಲಾತ್ಸ್ ಡ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಇದೆ. ಇಲ್ಲೇನೋ ಎಕ್ಸ್ಟ್ರಾ ಬೆಡ್ಶೀಟ್ ಅನಿಸುತ್ತೆ, ಐ ಡೋಂಟ್ ನೋ. ಎಕ್ಸ್ಟ್ರಾ ಬೆಡ್ಶೀಟ್ ಪಿಲ್ಲೋ ಇಟ್ಟಿದ್ದಾರೆ. ಟಿವಿ ಕೂಡ ಇದೆ. ದಿಸ್ ಇಸ್ ಬಾತ್ರೂಮ್. ಶವರ್ ಇದೆ, ಆ್ಯಂಡ್ ಇಲ್ಲಿ ಕೂಡ ಏನೇನೋ ಇಟ್ಟಿದ್ದಾರೆ, ಡೆಂಟಲ್ ಕಿಟ್ಸ್ ಎಲ್ಲ. ಹೇರ್ ಡ್ರೈಯರ್ ಕೂಡ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ ಇವತ್ತಿನ ನಮ್ಮ ಸ್ಟೇ. ಮತ್ತು ಮೇನ್ ಅಟ್ರಾಕ್ಷನ್ ನನಗೆ ಏನಿಲ್ಲಿ ಇಷ್ಟ ಆಗಿದ್ದಂದರೆ, ಚಡಾ, ನಮಗೆ ಅಂತ ಒಂದು ಮಿನಿ ಪ್ರೈವೇಟ್ ಪೂಲ್ ಇದೆ. ಹಾಗೆ ಇಲ್ಲಿ ಮೇಲೆ ನೋಡಿದ್ರೆ ಫುಲ್ಲು ನೇಚರ್ ವ್ಯೂ. ಇಲ್ಲಿ ಕೆಳಗೆ ಬೇರೆ ಟೈಪ್ ಆಫ್ ಕಾಟೇಜ್ ಕೂಡ ಇದೆ. ನಾವು ತಗೊಂಡಿರೋದು ಪ್ರೈವೇಟ್ ಪೂಲ್ ಸ್ಯೂಟ್. ಇಲ್ಲಿ ಫುಲ್ಲು ಮಾರ್ನಿಂಗೆಲ್ಲ ಚೆನ್ನಾಗಿರ್ಬೋದು ವ್ಯೂ. ಸೊ ಇದೇ ನಮ್ಮ ಪೂಲ್ ಇವತ್ತು ಆಟ ಆಡೋಕ್ಕೆ. ಮಿನಿ ಪೂಲ್. ಮಿನಿ ಪೂಲ್. ಅಲ್ಲಿ ಮೇ ಬಿ ಸ್ವಿಮ್ಮಿಂಗ್ ಪೂಲ್ಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ಒಂದು ಕಾಮನ್ ಸ್ವಿಮ್ಮಿಂಗ್ ಪೂಲ್ ಏನೋ ರೆಡಿ ಮಾಡೋಕ್ಕೆ ಇನ್ನೂ ಮಾಡ್ತಾ ಇದ್ದಾರೆ. ಸ್ಟೇ ಅಂತೂ ತುಂಬ ಚೆನ್ನಾಗಿದೆ.
ಎಲ್ಲಿ ಸಿಟ್ಟಿಂಗ್ ಯಾ ಇಲ್ಲಿ ಕೂತ್ಕೊಂಡು ವ್ಯೂನು ನೋಡ್ಬೋದು, ಮಜಾನು ಮಾಡ್ಬೋದು. ಯಾ ದಿಸ್ ಇಸ್ ನೈಸ್. ಒಂದು ಮನೆ ಥರನೇ ಫೀಲ್ ಕೊಡ್ತಾ ಇದೆ ಅಲ್ವಾ? ರೂಮ್ ಮುಂದೆ ಇಲ್ಲಿ ಸಿಟ್ಟಿಂಗ್ ಏರಿಯಾನೂ ಇದೆ, ಬಾಲ್ಕನಿ. ಕುತ್ಕೊಂಡು ಈವ್ನಿಂಗ್ ಚಿಲ್ ಮಾಡ್ಬೋದು ವ್ಯೂ ನೋಡಿಕೊಂಡು. ಹಾಯ್, ವ್ಯೂ ನೋಡಿಕೊಂಡು ಚಿಲ್ ಮಾಡ್ತಾ ಇರೋದು. ನಾನು ಮತ್ತು ಅನಿಲ್ ಇದನ್ನೆಲ್ಲ ಕಾಂಪ್ಲಿಮೆಂಟ್ರಿ ಅಂದ್ಕೊಂಡ್ವಿ, ನಾನು ಅನಿಲ್. ಬಟ್ ಚಾರ್ಜೇಬಲ್ ಅಂತೆ ಒಂದು ಸ್ಕ್ಯಾನ್ ಬೋರ್ಡ್ ಇದೆ, ಮಿನಿ ಬಾರ್ ಅಂತ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಈಚ್ ಐಟಮ್ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟೆಷ್ಟು ಪ್ರೈಸ್ ಅಂತ ಹಾಕಿದ್ದಾರೆ. ಓನ್ಲಿ ಈ ಟೀ ಆ್ಯಂಡ್ ಕಾಫಿ ಸ್ಯಾಚೆಟ್ಸ್ ಮತ್ತು ವಾಟರ್ ಬಾಟಲ್ಸ್ ಮಾತ್ರ ಕಾಂಪ್ಲಿಮೆಂಟ್ರಿ ಅಂತೆ. ನಾನು ಅವ್ರು ಇಟ್ಟಿದ್ದ ಸ್ನ್ಯಾಕ್ಸ್ನೆಲ್ಲ ಆಲ್ರೆಡಿ ನಾನು ಮತ್ತು ಅನಿಲ್ ತಿನ್ನಬೇಕು ಅಂತ ರೆಡಿಯಾಗಿಬಿಟ್ಟಿದ್ವಿ. ಬಟ್ ಒಂದು ಸರಿ ಚೆಕ್ ಮಾಡೋಣ ಅಂತ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು, ಅದರಲ್ಲಿ ಅವರು PDF ಇತ್ತು ಓನ್ಲಿ ವಾಟರ್ ಬಾಟಲ್ಸ್ ಕಾಂಪ್ಲಿಮೆಂಟ್ರಿ ಅಂತ. ಬಟ್ ಇಟ್ಸ್ ಗುಡ್, ಔಟ್ಸೈಡ್ ಬಂದಾಗ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡ್ಕೊಂಡ್ರಿ, ಇಲ್ಲಾಂದರೆ ಸುಮ್ಮನೆ ಟ್ಯಾಕ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಗೈಸ್, ನಮ್ಮ ಲಂಚ್ ಬಂದಿದೆ. ನಾವು ಒಂದು ಚಿಕನ್ ಬಿರಿಯಾನಿ, ಒಂದು ಪ್ರಾನ್ಸ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ ವಿತ್ ಲೈಮ್ ಸೋಡಾ. ಇಲ್ಲೇ ರೆಸ್ಟೋರೆಂಟ್ ಇದೆ, ಇಲ್ಲಿ ಔಟ್ಸೈಡ್ ಫುಡ್ ಅಲೋಡ್ ಇಲ್ಲ, ಅದಕ್ಕೆ ಇಲ್ಲೇ ತೊಗೊಂಡಿದ್ದೀವಿ. ಗೈಸ್, ನಾವು ಊಟ ಮಾಡ್ತಾಯಿದ್ರೆ ಇಲ್ಲೊಂದು ಬೆಕ್ಕು ಬಂದಿದೆ ಸ್ಮೆಲ್ಗೆ. ಚಿಕನ್ ಪೀಸ್ ಹಾಕ್ತೆ ಒಂದು. ಹಾಯ್, ಇನ್ನೂ ಬೇಕಾ? ಹಾಯ್ ಹೇಳಿದ್ದ. ಹಾಯ್, ಇನ್ನೂ ಬೇಕಂತೆ, ಕೊಡ್ತೀವಿ ಇರು. ಓಕೆ. ಹೊಟ್ಟೆ ಹಸಿತಿದ್ಯಾ? ಜಾಸ್ತಿ ಹಸಿತಿದ್ಯಾ? ಜಾಸ್ತಿ ಹೊಟ್ಟೆ ಸಿಗ್ತಿದ್ಯಂತೆ. ಈಗ ತಾನೇ ಮೂಳೆ ಕೊಟ್ವಿ, ಇರು ಮತ್ತೆ ಕೊಡ್ತೀವಿ. ಇರು, ಕೊಡ್ತೀನಿ ಇರು. ಕೊಡ್ತೀನಿ ಇರಮ್ಮ. ಏನು ಮಾಡಲ್ಲ ಬಾ. ಗಾಯ್ಸ್, ಮತ್ತೆ ಜೋರು ಮಳೆ. ಈ ಮಳೆ ಆ್ಯಕ್ಚುಲಿ ಎಲ್ಲೂ ಹೋಗೋಕ್ಕೂ ಬಿಡ್ತಿಲ್ಲ. ಮೋರ್ ಓವರ್ ಈ ರೆಸಾರ್ಟ್ ಇರೋ ಪ್ಲೇಸ್ಗೂ ನೇಚರ್ ಇರೋದಕ್ಕೂ ಆ್ಯಕ್ಚುಲಿ ನಮಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ಇಲ್ಲೇ ನೇಚರ್ ನೋಡ್ಕೊಂಡು ಇದ್ದೋಗೋಣ ಅಂತ. ಅದ್ರ ಜೊತೆಗೆ ಮಳೆ ಬಂದು ಇನ್ನೂ ಎಲ್ಲೂ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಸುಮ್ಮನೆ ಇಲ್ಲೇ ಆ ಬೆಟ್ಟ ಮರ ನೋಡಿಕೊಂಡೇ ಇದ್ದೋಗ್ಬೇಕು ಅನಿಸ್ತಿದೆ. ಪೂಲಲ್ಲಿ ಒಂದು 2 ಅವರ್ ಸ್ಪೆಂಡ್ ಮಾಡಿದ್ವಲ್ಲ? ಹಾಂ, ಪೂಲಲ್ಲಿ 1-2 ಅವರ್ ಸ್ಪೆಂಡ್ ಮಾಡಿದ್ವಿ. ಒಂದು ಹೆವಿ ರೈನ್. ಹಾಂ, ಆಗಲೂ ಹಿಂಗೆ ಮಳೆ ಬರ್ತಿದ್ದು ನಾವು ಆಟ ಆಡುವಾಗ. ಪೆಂಗ್ವಿನ್ ತೋರಿಸ್ಲಾ? ಅಂದ್ರೆ ದಿಸ್ ಇಸ್ ನಾಟ್ ಅ ಹ್ಯೂಜ್ ಪೂಲ್, ಬಟ್ ಟೈನಿ ಪೂಲ್. ಅಂದ್ರೆ ಮೂವರಿಗೆ ಚೆನ್ನಾಗಿದೆ. ಯಾ, ಗುಡ್ ಮಾರ್ನಿಂಗ್ ಗಾಯ್ಸ್. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಏನೂ ಆಗಿಲ್ಲ, ವ್ಯೂ ನೋಡ್ತಾ ಸುಮ್ಮನೆ ಕೂತಿದ್ವಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಸೊ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಪಾಪ? ಆಲೂ ಪರೋಟ, ಗೋಬಿ ಪರೋಟ ಎಲ್ಲ ಇತ್ತು. ಪೋಹಾ, ಬ್ರೆಡ್ ಆಮ್ಲೆಟ್, ಮಸಾಲ ಆಮ್ಲೆಟ್. ಓಕೆ, ನಾವು ಪೋಹಾ ತೊಗೊಂಡ್ವಿ ಅಲ್ಲ? ಯಾ, ಪೋಹಾ, ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮಸಾಲ ಆಮ್ಲೆಟ್. ಓಕೆ ಗೈಸ್, ನಾವೀಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಚೆಕ್ಔಟ್ ಮಾಡೋ ಟೈಮು. ಸೊ ಈಗ ಟೆಂಪಲ್ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಮಹಾಬಲೇಶ್ವರ ಟೆಂಪಲ್ ಮತ್ತು ಮುರುಡೇಶ್ವರ ಟೆಂಪಲ್. ಆನ್ ದ ವೇ ನೆಕ್ಸ್ಟ್ ರೂಮ್ ಎಲ್ಲೂ ಬುಕ್ ಮಾಡಿಲ್ಲ, ಗೊತ್ತಿಲ್ಲ. ಆನ್ ದ ವೇಗೆ ಎಲ್ಲಿ ಸ್ಟೇ ಆಗಬೇಕನ್ಸುತ್ತೋ ಜಾಗ ನೋಡ್ಕೊಂಡು ಆಗೋಣ ಅಂತ. ನಾವೇನು ಸದ್ಯಕ್ಕೆ ಬುಕ್ ಮಾಡಿಲ್ಲ ಅಲ್ಲಿ ಹೋಗೋಣ ಅಂತ. ಸೊ ಅಲ್ಲಿ ಅಪ್ಡೇಟ್ ಯು ಗೈಸ್ ಶಾರ್ಟ್ಲಿ. ಈ ವ್ಯೂಗೆ ಬಾಯ್ ಹೇಳ್ತಾ ವ್ಯೂ ಜೊತೆ ವೈಬ್ ಕೂಡ ಇತ್ತು. ಸೊ ಹೋಗೋಕ್ಕೇನೋ ಒಂಥರ ಬೇಜಾರಾಗ್ತಿದೆ, ಬಟ್ ಏನು ಮಾಡೋದು, ನಮ್ದಲ್ವಲ್ಲ ಜಾಗ. ಬಾಯ್ ಬಾಯ್ ಫಾರ್ ನಾವು. ಅಲ್ಲೆರಡು ಡಾಗ್ಸ್ ಕೂಡ ಇದೆ. ಬಾಯ್ 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 ಬಾಯ್.
ಹಾಂ ಬಿಸ್ಕೆಟ್ ಹಾಕ್ಬಿಡಿ ಎರಡಕ್ಕೂ. ಹೇಗನ್ನಿಸ್ತು ಸ್ಟೇ ಇಲ್ಲಿ? ಸಕ್ಕತ್ತಾಗಿದೆ ಆಯಿತಾ. ಇಲ್ಲಿಂದ ಚೆಕ್ಔಟ್ ಮಾಡಿ ಹೋಗ್ತಿದ್ದೀವಿ. ಚೆಕ್ಔಟ್ ಮಾಡಿ ಹೋಗ್ತಿದ್ದೀವಿ, ಸ್ವಲ್ಪ ಬೇಜಾರಾಗ್ತದೆ, ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ ಬಾಯ್ ಬಾಯ್. Hi guys. ಸೊ ಡಿಸ್ಕೌಂಟ್ ಈ ಥರನೂ ಚೆಕ್ ಮಾಡ್ಕೊಳ್ಳಿ. ಸೊ ಪ್ರೀ ಬುಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲಿ ಡಿಸ್ಕೌಂಟ್ ಎಲ್ಲ ಏನು ಬರಲ್ಲ. ಹೌದು, ಪ್ರಾಪರ್ಟಿ ಅವರು ಹೋಸ್ಟ್ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ, ಸರ್ ಈ ಥರ ಅನಿಲ್ ಕುಮಾರ್ ಅಂತಾದರೂ ಹೇಳಿ, ಅನಿಲ್ ಅಂತಾದರೂ ಹೇಳಿ, ಅವ್ರ ಕಡೆಯಿಂದ ರೆಫರೆನ್ಸ್ ಅಂತ ಹೇಳಿದ್ರೆ ಆಫ್ಲೈನಲ್ಲಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಮೇ ಬಿ ಹೋಟೆಲ್ ಪ್ರೈಸ್ ಅಲ್ಲಿ. ಹೌದು, ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಇಲ್ಲಿ ಬಂದ್ಮೇಲೆ ಕಾಂಪ್ಲಿಮೆಂಟರೀಸ್ ಇಲ್ಲ ಆ ಥರ ಏನಾದ್ರು ಮಾಡಿಕೊಡ್ಬೋದು. ಯಾ